ಕಲರ್ಫುಲ್ಲಾಗಿ ಕಾಣಿಸ್ತಿದ್ದೀರಾ, ನಾನು ಫುಲ್ ಬ್ಲ್ಯಾಕ್. ಎಲ್ಲರಿಗೂ ಶುಭ ದಿನ. ನಾವಿವತ್ತು ಮಾಡ್ತಾ ಇದ್ದೀವಿ ಚಿಕನ್ ಕಟ್ಲೆಟ್. ಇದನ್ನ ನೀವು ಬರ್ಗರ್ ಜೊತೆ ಅಥವಾ ಅನ್ನ ಸಾರು ಜೊತೆ ಅಥವಾ ಚಪಾತಿ ಜೊತೆ ಎಲ್ಲಾದ್ರ ಜೊತೆ ಚೆನ್ನಾಗಿರುತ್ತಲ್ಲ, ಸ್ನ್ಯಾಕ್ಸ್ ಥರ. ಮಕ್ಕಳಿಗೆ ಫೇವ್ರೆಟ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಸಿಂಪಲ್ ಇದೆ, ಬರೀ ಒಂದು ಚೂರು ಇಂಗ್ರೀಡಿಯೆಂಟ್ಸ್ ಬೇಕಿರೋದು. ಬೇಗ ಮುಗಿಸ್ಬಿಡೋಣ. ಓಕೆ, ಬನ್ನಿ. ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಹೇಳ್ತೀನಿ ಬನ್ನಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿ, ಚೆನ್ನಾಗಿರುತ್ತೆ. ಒಂದು ಮೊಟ್ಟೆ, ಈರುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ. ಸಿಕ್ಕಾಪಟ್ಟೆ ಶಕೆ ಗೈಸ್. ಸೊ ನಾನು ನೋಡಿ ಏನಾದರೂ ಆಗಲಿ ಅಂತ ಹಿಂಗೆ ಬಂದ್ಬಿಟ್ಟಿದ್ದೀನಿ. ಹೌದಪ್ಪ, ಆಗೋದಿಲ್ಲ. ಇವಾಗ ಫಸ್ಟ್ ಸ್ಟೆಪ್ ಹೇಳಿ ಮಾಮ. ಫಸ್ಟು ಮಿಕ್ಸಿಯಲ್ಲಿ ರುಬ್ಕೊಂಬಿಡೋಣ. ಚಿಕನ್ ಬೋನ್ಲೆಸ್ ಅಂದರೆ ಈಗ ನೀವು ಏನು ಮನೆಗೆ ತರ್ತಿರಲ್ಲ ಚಿಕನ್ನು, ಅದರಲ್ಲಿ ಬೋನ್ ಎಲ್ಲ ಬೇರೆ ಮಾಡಿ ಏನಾದರೂ ಚಾಪ್ಸ್ ಮಾಡೋಕ್ಕಾಗತ್ತೆ ಚಪಾತಿ ಜೊತೆ. ಮಕ್ಕಳಿಗೆ ಈ ಥರ ಮಾಡೋಕ್ಕಾಗತ್ತೆ, ನಾವು ಹಿಂಗೆ ಮಾಡೋದು. ಇವಾಗ ನಿಮಗೆ ಅದೇನು ಬೇಡ ಅಂದರೆ ಬರೀ ಬ್ರೆಸ್ಟ್ ಚಿಕನ್ ಪೀಸ್ ಹಾಕಕ್ಕೆ ಹೇಳಿ ಹೊಡಿಸ್ಕೊಂಡು ತಗೊಬನ್ನಿ. ಹೌದು, ಇದು ಒಂದು ಬಂದ್ಬಿಟ್ಟಿದೆ. ಇರಲಿ. ಸೊ ಇವಾಗ ಇದನ್ನ ಗರ್ರ ಹೋಗಿ ತುಂಬ ರುಬ್ಬೇಡಿ, ತುಂಬ ನೈಸ್ ರುಬ್ಬೇಡ, ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಯಾವ ತರ ಇದೆ ಇದು ಅಂತ. ಸೊ ನೋಡಿ, ಈ ತರ ರುಬ್ಕೋಬೇಕು. ತುಂಬಾ ತೆಳ್ಳನೂ ಅಲ್ಲ. ಇವಾಗ ಈ ಗ್ರೌಂಡೆಡ್ ಚಿಕನ್ ಈ ಬೌಲಿಗೆ ಹಾಕಿ. ನೆಕ್ಸ್ಟ್ ಏನೇನ್ ಹಾಕ್ತೀರಮ್ಮ ಇದಕ್ಕೆ? ಬೌಲಿಗೆ ಹಾಕೊಂಡಿದೀವಿ. ಇವಾಗ ಏನೇನ್ ಹಾಕ್ತೀರಾ? ಬೆಳ್ಳುಳ್ಳಿ ಸಣ್ಣ ಹೆಚ್ಕೊಂಡಿರೋ ಬೆಳ್ಳುಳ್ಳಿ. ಓಕೆ. ಈರುಳ್ಳಿನೂ ಸಣ್ಣ ಹೆಚ್ಕೋಬೇಕಾ? ಅದು ಸಣ್ಣ ಹೆಚ್ಕೋಬೇಕು. ದೊಡ್ಡದಿದ್ರೆ ಚೆನ್ನಾಗಿರಲ್ಲ. ಕೊತ್ತಂಬರಿ ಸೊಪ್ಪು ನಿಮಗೆ ಪುದೀನ ಬೇಕಂದ್ರೆ ಅದು ಸ್ವಲ್ಪ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಎಸ್. ನೆಕ್ಸ್ಟ್ ಗ್ರೀನ್ ಹಸಿಮೆಣಸು. ನಿಮ್ಗೆ ಮಕ್ಕಳಿಗೆ ತಿನ್ಬೇಕು ಅಂದ್ರೆ ಹಸಿಮೆಣಸು ತೆಗೆದ್ಬಿಟ್ಟು ಖಾರದ ಪುಡಿನೇ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನಮ್ಮನೇಲಿ ಯಾರು ಮಕ್ಕಳಿಲ್ಲ, ಅಷ್ಟು ಚಿಕ್ಕವರು, ಗುಡ್ಡಿ ಬಿಟ್ರೆ. ಅಂಡ್ ಗುಡ್ಡಿನೂ ಏನ್ ಚಿಕ್ಕವಳೇನಲ್ಲ, ಹಂಗಾಗಿ ಇವಾಗ ಇಲ್ಲಿರೋ ಸ್ಪೈಸಸ್ ಹಾಕೊಳ್ಳಿ. ಈ ಸ್ಪೈಸಸ್ ಎಲ್ಲ ಹಾಕ್ಬಿಡ್ತೀನಿ. ಈಗ ಹೇಳಿದ್ನಲ್ಲ, ಧನಿಯಾ, ಖಾರದ ಪುಡಿ, ಗರಂ ಮಸಾಲ, ಜೀರಾ ಪುಡಿ. ಓಕೆ. ಕಡಲೆ ಹಿಟ್ಟು ಇಷ್ಟೊಂದು ಕಡಲೆ ಹಿಟ್ಟು ಹಾಕ್ತೀನಿ. 1-2.5 ಚಮಚ ಇದೆ ಇರ್ಬೋದು. ಒಂದು ಮೊಟ್ಟೆ ಹಾಕ್ತೀನಿ. ನೈಸ್. ಈಗ ಸಾಲ್ಟ್ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ತೀನಿ. ಓಕೆ, ರುಚಿಗೆ ತಕ್ಕಷ್ಟು ಸಾಲ್ಟ್. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ. ಚಿಕನ್ ಕಟ್ಲೆಟ್ ಸಿಂಪಲ್ ರೆಸಿಪಿ ಆಯ್ತಾ. ನೀವು ಡಯಟ್ ಮಾಡಂಗಿದ್ರು ಇದನ್ನ ಆರಾಮ್ಸೆ ಮಾಡ್ಕೋಬಹುದು. ಬಿಕಾಸ್ ಇದಕ್ಕೆ ಜಾಸ್ತಿ ಎಣ್ಣೆನೆ ಬೇಡ. ಆಕ್ಚುಲಿ 150 ಗ್ರಾಮ್ ಚಿಕನ್ ಅಲ್ಲಿ ನಮ್ ಡಯಟ್ ಅಲ್ಲಿ ನಮ್ದು ಮಧ್ಯಾಹ್ನದ ಊಟನೇ ಆಗುತ್ತೆ. ಅಂದ್ರೆ ಅನ್ನನೇ ಬೇಡ, ಕಟ್ಲೆಟ್ ಮಾಡ್ಕೊಂಡು ಅಷ್ಟರಲ್ಲೇ ಕಟ್ಲೆಟ್ ಮಾಡ್ಕೊಂಡು ತಿನ್ಬಿಡ್ಬೋದು. ಹೌದು. ಇವಾಗ ನಮ್ಮಮ್ಮ ಕಷ್ಟಪಟ್ಟು ಕಲಿಸ್ತಾ ಇದಾರೆ, ಒಂಚೂರು ಗುಡ್ಡಿ ಹೆಲ್ಪ್ ಮಾಡಬಾರ್ದಾ ಅಂತ ಹೇಳ್ಬೇಡಿ. ಕಲ್ಸಕ್ ಇಬ್ರು ಆಗಲ್ವಲ್ಲ. ನಂಗೆ ಶಕೆಗಾಲದಲ್ಲಿ ತುಂಬಾ ಸುಸ್ತು ಗೈಸ್. ನಾನಂತೂ ಇಲ್ಲೇ ಮಲ್ಕೊಂಡ್ಬಿಡೋಣ ಅನ್ನಿಸ್ತಾ ಇದೆ. ಅಂಡ್ ಇನ್ನೊಂದು, ಇಲ್ಲಿ ನೋಡಿ ನಮ್ಮಮ್ಮ ಚಿಕನ್ ಚಾಪ್ಸ್ ಮಾಡಿದ್ದಾರೆ. ಅವ್ರು ಅದು ಕಲ್ಸೋ ತನಕ ಇಲ್ಲಿ ತೋರಿಸ್ತೀನಿ ಬನ್ನಿ. ಸೊ ನಾವೇನ್ ಮೂಳೆ ಎಲ್ಲ ತೆಗ್ದಿಟ್ಟಿದ್ವಿ, ಅದ್ರಲ್ಲಿ ನಾವು ಒಂದು ಚಾಪ್ಸ್ ಮಾಡ್ಬಿಟ್ಟಿದೀವಿ. ರಾತ್ರಿ ಚಪಾತಿ. ಏನಾದ್ರೂ ಈ ಗ್ರೀನ್ ಕಲರ್ ಚಾಪ್ಸ್ ನೋಡಕ್ ಇಷ್ಟ ಇದೆ ನಿಮಗೆ, ರೆಸಿಪಿ ಬೇಕು ಅಂತ ಅಂದ್ರೆ ಕಾಮೆಂಟ್ ಮಾಡಿ. ನೋಡಿ, ಈ ತರ ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಶಾಲೋ ಫ್ರೈ. ಒಂದ್ ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡ್ಕೊತಾ ಇದ್ದಾರೆ. ಒಂದ್ ಸ್ವಲ್ಪ ನೀರಲ್ಲಿ ಕೈ ಅದ್ದಿ ಚಿಕನ್ ಕಟ್ಲೆಟ್ ಮಾಡ್ಕೊಳ್ಳಿ. ಚಿಕ್ಕದಾಗಿ ಮಾಡ್ಕೊಳ್ಳಿ. ದೊಡ್ಡ ಇದ್ದಿದ್ರೆ ನಂಗೆ ಇಷ್ಟ ಆಗಲ್ಲ. ಒಂದ್ ಸ್ವಲ್ಪ ಸಣ್ಣದಿದ್ರೆ ಚೆನ್ನಾಗಿರುತ್ತಲ್ಲ. ತುಂಬಾ ದೊಡ್ಡ ಉರಿ ಮಾಡಬೇಡಿ, ಸಣ್ಣ ಮಾಡಿ. ಯಾಕಂದ್ರೆ ಬೇಯಬೇಕಲ್ಲ, ಚಿಕನ್ ಬೆಂದ್ ಬಿಡತ್ತೆ, ರುಬ್ಬಿದೀವಿ ಬೇರೆ. ಇದು ಬೆಸ್ಟ್ ವೇ ಆಫ್ ಈಟಿಂಗ್ ಚಿಕನ್. ನೀವು ಡಯಟ್ ಮಾಡ್ತಾ ಇದ್ರೆ ಅನ್ಸುತ್ತೆ. ಹೌದು, ನಿಮಗೆ ಹಿಂಸೆನೇ ಆಗಲ್ಲ ದಿನ ತಿನ್ನಕ್ಕೆ. ಯುಗಾದಿ ಹಬ್ಬಕ್ಕೆ ಎಲ್ಲರೂ ಹೊಸ ಬಟ್ಟೆ ತಗೊಂಡ್ರ? ಮನೆ ಕ್ಲೀನಿಂಗ್ ಆಯ್ತಾ? ನಮ್ಮನೆ ಕ್ಲೀನಿಂಗ್ ಆಗ್ತಾ ಇದೆ ನಿಧಾನಕ್ಕೆ. ಇನ್ನೊಂದು 3 ದಿನದಲ್ಲಿ ಮುಗ್ದೋಗುತ್ತೆ. ಒಂದು ಸ್ವಲ್ಪ
ದೊಡ್ಡ ಮನೆ ಆಗಿರೋದ್ರಿಂದ ಆಚೆ ಮೇಲೆ ಕೆಳಗೆ ಬಾಲ್ಕನಿ ಎಲ್ಲ 1 ಮಾಡ್ಬೇಕು. ವೀಕ್ ಅಂತೂ ಬೇಕಾಗತ್ತೆ. ಬಟ್ 3 ದಿನದಲ್ಲಿ ಮುಗ್ಸೋಣ ನೀಟಾಗಿ. ಕರ್ಟನ್ ಎಲ್ಲ ಒಗಿಬೇಕು. ಓ ಗಾಡ್, ಯಾಕೆ ನೆನಪಿಸಿದ್ರಿ? ನೆನಪಿಸ್ಕೊಂಡೆ ಕಷ್ಟ ಆಗ್ತಾ ಇದೆ ನೋಡಿ. ಈ ತರ ಚಿಕ್ಕ ಚಿಕ್ಕದಾಗಿ ಇಡ್ತಾ ಬನ್ನಿ. ಇಲ್ಲಿ ನೋಡಿ, ಹಿಂಗ್ ತಟ್ತಾರೆ. ಅಷ್ಟೇ ನೋಡಿ. ಫೈನಲಿ ಒಂದು ತವದಲ್ಲಿ ನಿಮಗೆ 8 ಕಟ್ಲೆಟ್ ಆಗಿದೆ. ಬಿಕಾಸ್ ಅಷ್ಟು ಚಿಕ್ಕ ಚಿಕ್ಕದಿದೆ ಇದು. ಲೈಕ್ ನನ್ನ ಕೈ ಸೈಜ್. ಒಂದು ಸ್ವಲ್ಪ ಮೇಲ್ಗಡೆಯಿಂದ ಒಂಚೂರು ಸ್ಪ್ರೇ ಮಾಡ್ಬೇಡ. ಆಯಿಲ್ ಸ್ಪ್ರೇ. ನೀವು ಬೇಕಾದ್ರೆ ಏರ್ ಫೇರ್ ಅಲ್ಲೂ ಮಾಡ್ಕೋಬಹುದು. ಎಸ್, ಆಲ್ಮೋಸ್ಟ್ ಆಗಿದೆ. ಇವಾಗ ತಿರುಗಿಸೋ ಟೈಮು. ಈ ತರ ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನೋಡಿ. ಕ್ರಿಸ್ಪಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ರೆಡಿ ಇದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಮ್ಮ. ಬೆಂದಿದೆ. ಇವಾಗ ನಮ್ ಕಟ್ಲೆಟ್ ನ ರೋಲ್ ಮಾಡೋಣ. ಒಂದ್ ಚಪಾತಿ ಜೊತೆ ಒಂದು ಮಕ್ಳಿಗೆ ಇಲ್ಲಿ ನೋಡಿ, ರೋಲಿಗೆ ಆಲ್ರೆಡಿ ಚಪಾತಿ ರೆಡಿ ಇದೆ. ಆಮೇಲೆ ಏನೇನ್ ಬೇಕು ಅಂತಾನು ರೆಡಿ ಇದೆ. ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಬನ್ನಿ, ನಮ್ಮಮ್ಮ ಮಾಡ್ತಾರೆ. ದಹಿ ತಿನ್ಕೊಳ್ಳಿ. ನಂಗೂ ಕಣ್ಕಂತಿಲ್ಲ. ಸೊ ಇವಾಗ ಏನ್ ಮಾಡೋದಮ್ಮ, ಚೀಸ್ ಇದೆ ನಮ್ ಕೈಯಲ್ಲಿ. 2 ಕಟ್ಲೆಟ್ ಹಿಂಗ್ ಮೇಲ್ ತಗೊಂಡಿದೀವಿ ಹಿಂಗೆ. ಓಕೆನಾ? ಸೊ ಇವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ, ಈ 2 ಚೀಸ್ನ ಆ 2 ಕಟ್ಲೆಟ್ ಮೇಲೆ ಹಾಕ್ತೀವಿ. 1 2 ಮುಚ್ಚಿ ಬಿಡೋಣ. ನಮ್ ಚೀಸ್ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿದೆ. ಅಂಡ್ ಅಲ್ಲಿ ಚಪಾತಿ ಮತ್ತೆ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ರೆಡಿ ಇದೆ. Ready. ತಗೊಳ್ಳಿ. ಇವಾಗ ಇದು ಈಸಿಯಾಗಿ ಹಿಂಗೆ ಎತ್ತೋಣ. ಅಂಡ್ ಚಪಾತಿ ಮೇಲೆ ಆ ಥರ ಇಡೋಣ. ಅಲ್ಲಿ ನೋಡಿ. ಅಂಡ್ ಚೀಸ್ ಕ್ರಿಸ್ಪಿನೂ ಬಂದಿದೆ. ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮಕ್ಕಳಿಗೆ ವೆಜಿಟೇಬಲ್ಸು ಆಯ್ತು, ಅವ್ರು ಇಷ್ಟಪಟ್ಟಿದ್ದು ಫುಡ್ಡು ಆಯ್ತು ಅಲ್ವಾ? ಅದೇ ಹೌದು. ಈ ತರ ಎಲ್ಲದನ್ನು ಇಡಿ ಒಂದೊಂದಾಗೆ. ಕ್ಯೂಕಂಬರ್, ಕ್ಯಾರೆಟ್ ನಾನು ರೋಲ್ ಮಾಡ್ತೀನಿ. ಹಿಂಗೆ ಇಟ್ಕೊಳ್ಳೋದು, ಹಿಂಗೆಲ್ಲ ಮಡ್ಚೋದು, ಹಿಂಗೆ ಒಳಗಡೆ ಹಿಂಗೆ ರೋಲ್ ಮಾಡ್ಬಿಡೋದು ಹಿಂಗೆ. ಆ್ಯಂಡ್ ಇವಾಗ ಇದನ್ನ ಒಂದ್ಸಲಿ ಫ್ರೈ ಮಾಡ್ಕೊಳ್ಳೋಣ ತವಾ ಮೇಲೆ. ನಾವಿಬ್ರು ಟೇಸ್ಟ್ ಮಾಡ್ತಿದ್ದೀವಿ ಇವತ್ತು. ನಮ್ಮಮ್ಮ ಕಟ್ಲೆಟ್ ತಿಂತಾರೆ ಆ್ಯಂಡ್ ನಾನು ಕಟ್ಲೆಟಿಂದು ರೋಲ್ ತಿಂತೀನಿ. ಓಕೆ, ಬಿಸಿ ಇದೆ ಜೋಪಾನ. ಹೌದು, ಬಿಸಿ ಇದೆ ಅನ್ನಿಸ್ತಾ ಇದೆ. ಬಟ್ ನಮಗೆ ಬಿಸಿ ಇರ್ತೀನಿ. ಕಟ್ಲೆಟೇ ಫಸ್ಟ್ ಟೇಸ್ಟ್ ಮಾಡ್ಬಿಡೋಣ. ಕಟ್ಲೆಟ್ ಯಾವಾಗಲೂ ಚಂದ, ಒಳ್ಳೆ ಸ್ನ್ಯಾಕ್ ಅಲ್ಲ? ನೀವು ನಿಜವಾಗ್ಲೂ ಇದು ಮನೇಲಿ ಮಾಡ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಕಬಾಬ್ ಎಲ್ಲ ಮಾಡ್ಕೊಡೋಕ್ಕಿಂತ ಈ ಥರದ್ದು ಬೆಸ್ಟು. ಎಣ್ಣೆ ಹೋಗಲ್ಲ, ಏನಾರ. ರೋಲ್ ಟೇಸ್ಟ್ ಮಾಡೋಣ. ಒಳ್ಳೆ ಕ್ರಿಸ್ಪಿ ಆಗಿದೆ ನೋಡಿ. ಅದಿತಿ ಬಾಯಲ್ಲಿ ತುಂಬಿಟ್ಟಿದೆ, ಅದಕ್ಕೆ ಹಿಂಗಂತ ನಿಜ ಚೆನ್ನಾಗಿದೆ. ಮಕ್ಕಳು ತುಂಬಾ ಇಷ್ಟ ಆಗುತ್ತೆ. ಆರಾಮಾಗಿ ಸಾಕು, ಅವ್ರು ಒಂದು ಚಪಾತಿಗೆ 2 ಕಟ್ಲೆಟ್ ಹೊಟ್ಟೆ ತುಂಬಾಗುತ್ತೆ. ವೆಜಿಸ್ ಇರುತ್ತೆ ಅದ್ರ ಜೊತೆಗೆ. ನೀವು ಮಕ್ಳಿಗೆ ಕೊಡಿ ಅಲ್ವಾ? ಚೆನ್ನಾಗಿದೆ. ಸೊ ಇವಾಗ ಇದನ್ನ 2 ನಾನು ಮುಗಿಸ್ತೀನಿ. ಆ್ಯಂಡ್ ನೀವು ಕಾಮೆಂಟ್ ಮಾಡಿ ಹೇಗಿತ್ತು ರೆಸಿಪಿ, ಇಷ್ಟ ಆಯ್ತಾ, ನೀವು ಮಾಡ್ಕೊಂಡು ತಿಂತೀರಾ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.